ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ರಿ? ಅಷ್ಟೇ ಗೊತ್ತಾಯ್ತು, ನೀವೆಲ್ಲ ಸೂಪರ್ ಆಗಿದ್ರಿ. ನಾನು ಹೇಳಿ ಈ ಹಬ್ಬ ಅದು ಕುಂದಾಪುರದ ಹಬ್ಬ ಬಹಳ ಅದ್ಭುತ, ಅಮೋಘ, ಅನನ್ಯ. ಯಾಕಂದ್ರೆ ಇದು ಕನ್ನಡದ ಹಬ್ಬ. ಇದು ನಮ್ಮ ಭಾಷೆ, ಇದನ್ನೊಂದು ಭಾಷೆ ಅಲ್ಲ, ಬದುಕಿನಲ್ಲಿ ಹೇಳೋದು. ನಾವು ಎಲ್ಲಿಗೆ ಹೋರು, ಎಷ್ಟ ಎತ್ತರಕ್ಕೆ ಹೋರು, ಎಂಥ ಕೆಲಸ ಮಾಡಿ ಏನೇ ಆರು, ನಾವು ಎಲ್ಲಿಗೆ ಬಂದಿದ್ದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ. ಅದೇ ನಮ್ಮ ವ್ಯಕ್ತಿತ್ವವನ್ನು ಹೇಳುತ್ತೆ ಮತ್ತು ನಮಗೆ ಸರಿಯಾದ ದಾರಿಯಲ್ಲಿ ನಡ್ಕೊಂಡು ಹೋಗುವ ಸಮೇತ ಅದೊಂದು ದಾರಿ ತೋರಿಸುತ್ತೆ. ನಾ ಹೇಳಿ ಆ ವಿಷಯದಾಗೆ ನಾನು ಯಾವತ್ತೂ ಹೆಮ್ಮೆ ಪಡ್ತೆ, ಗೌರವದಿಂದ ಕಾಣ್ತೆ. ಅದು ನಮ್ಮ ಕುಂದಾಪುರ ಮತ್ತು ನಮ್ಮ ಕುಂದಾಪುರ ಭಾಷೆಯನ್ನು. ನನಗೆ ಸುಮಾರು ಮಂದಿ ಹೋದಾಗ ಕೇಳ್ತಿರ್ತಾರೆ, ಈ ಕತೆ ಅಥವಾ ಸಿನಿಮಾ ನಮ್ಮ ನೆಲಮೂಲ ಸಂಸ್ಕೃತಿಯ ಕಥೆಗಳನ್ನು ತಗೊಂಡು ನೀವು ಹೆಂಗೆ ಹೇಳ್ತೀವಿ, ಯಾಕೆ ಹೇಳ್ತೀವಿ? ನಾ ಬದುಕ ಬಂದ ರೀತಿ ಹಾಗೆ, ನಾ ಬೆಳಗ್ಗೆ ಬಂದ ರೀತಿ ಹಾಗೆ. ಅದೆಲ್ಲ ಕಾರಣ ಕುಂದಾಪುರದ ಕೆರಡಿ ಅನ್ನೋ ಊರಲ್ಲಿ ನಾನು ಏನು ಹುಟ್ಟಿದೆ, ಅಲ್ಲಿಂದ ಏನು ನಾನು ಬೆಳಕ ಬಂದೆ, ಅಲ್ಲಿ ನಾನು ಏನು ಕಂಡೆ. ನಾನು 5ನೇ ಕ್ಲಾಸಿಗೆ ಫೇಲ್ ಹೋಗಿ ಕಡೆಗೆ ಮತ್ತೆಲ್ಲ ಬರೀ ಪಾಸ್ ಆಯ್ತು. ನಾನು ಜಸ್ಟ್ ಬೋರ್ಡ್ ಎಸ್ಕೇಪ್ 35, 36, 40 ಹೀಗೆ ಕೆಲವದೆಲ್ಲ ದೂಡಿ ಬಿಡ್ತಿದ್ದಿದೆ. 5 ವರ್ಷ ಮಾಡ್ತಾ ಕಾಮನಲ್ಲಿ ಹೀಗೆ ಮಾಡಿ PUCಗೆ ಸುಮಾರು ಒಂದು 51% ಬಂದ ಕೂಡ ನಮ್ಮ ಅಪ್ಪಾಜಿ ನನ್ನ ಮಗ ರ್ಯಾಂಕ್ ತೆಗೆದು ಅಷ್ಟು ಖುಷಿ ಆಯ್ತು ಅವರಿಗೆ. ಅಂದರೆ ನನ್ನ ಮಾರ್ಕ್ಸ್ ಕಾರ್ಡ್ ಜೀವಮಾನದಾಗ ಅಷ್ಟೊಂದು ಕಂಡದೇ ಇಲ್ಲ. ಕಂಡು ಕೂಡಲೇ ನಮ್ಮನ್ನೆಲ್ಲ ಪ್ಯಾಕ್ ಮಾಡ್ತಾರೆ. ನಾನು ಮಣ್ಣಸ್ ಕಾಲೇಜಿಗೆ ಹೊರಗಡೆ ಇರ್ತಿದ್ದೆ. ಇಲ್ಲಿ ಊರ್ಬದಿಗೆ ಬಹಳ ಬೇಡ ಮೇಲೆ ಹಾಗೆ ಓದುವ ಅಭ್ಯಾಸ ಮೊದಲು ಶಾಲೆ ಬದಲಿಗೆ ಇರಲ್ಲ. ಭಾಳ ಇಂಟೆಲೆಕ್ಚುಯಲ್ ಥಾಟ್ ಪ್ರೊಸೆಸ್ ಅದೆಲ್ಲ ಇಲ್ಲ. ಕಂಡದೆ ಅಂತ ಕೆಟ್ಟದೆ ಅಂತ ಊರಿಗೆ ನನ್ನ ಕಣ್ಮುಂದೆ ನಾನು ನೋಡಿದಂಥದ್ದು ಇದ್ದಂತೆ ನೆಗ ಬಂದು. ಆದರೆ ಅದೆಲ್ಲದಕ್ಕೂ ಬೇಸ್ ನಮ್ಮ ಯಕ್ಷಗಾನ. ಓದಿ ನಮ್ಮ ಕಥೆಗಳು ಹೇಗೆ ಗೊತ್ತಾಯ್ತು, ನಮ್ಮ ಪುರಾಣ ಹೇಗೆ ಗೊತ್ತಾಯ್ತು, ಮಹಾಭಾರತ, ರಾಮಾಯಣ ಇವೆಲ್ಲ ಹೇಗೆ ಗೊತ್ತಾಯ್ತು ಅಂದರೆ ನಾವು ಸಣ್ಣ ಮಕ್ಕಳಿಂದ ನಾವು ಕಂಡದ್ದು ಯಕ್ಷಗಾನದಾಗೆ ನಮಗೆ ಎಲ್ಲ ಪುರಾಣಗಳು ಗೊತ್ತಿದೆ. ಹಾಗೆ ನಾನು ಮೊದಲು ಬಣ್ಣ ಹಚ್ಚೋದು ಕೂಡ ಅಲ್ಲೇ ಈಗ ಹೇಳ್ರಿ, ಭಾಳ ಚಂದ ಮಾಡಿ ಎಡಿಟ್ ಮಾಡಿದ್ದೀರ. ಇದೇ ಆ್ಯಕ್ಚುಲಿ ಇವತ್ತುವರೆಗೆ ಬಬ್ಬಕ್ಕೆ ಕಾರಣ ಅಂತ ಸುಮಾರು ಜನ ಕೇಳ್ತಾರೆ. ಅಂದರೆ ಈ ಸಕ್ಸಸ್ ಸಿಕ್ಕ ಮೇಲೆ ಹ್ಯಾಂಗ್ ಅನ್ಸುತ್ತೆ ಮಾರೆ, ನೆಕ್ಸ್ಟ್ ಎಂತ ಮಾಡೋದು ಅಷ್ಟೇ ಇರುತ್ತೆ ಅಷ್ಟೇ, ಮತ್ತೆಂತ ಅನ್ಸೋದಿಲ್ಲ. ನನಗೆ ಯಶಸ್ಸು ಇದನ್ನೆಲ್ಲ ಹ್ಯಾಂಗ್ ಹ್ಯಾಂಡಲ್ ಮಾಡ್ಕೊಳ್ಳಿ ಕೆಲವ್ರು ಕೇಂದ್ರ. ನಾನು ಅವ್ರಿಗೆಲ್ಲ ಹೇಳಿದ್ರು ಒಂದೇ, ಯಶಸ್ಸು ಅನ್ನೋದು ನಿಮ್ಮ ಖುಷಿಗೆ, ನಿಮ್ಮವ್ರ ಖುಷಿಗೆ, ನಿಮ್ಮನ್ನು ಆಶೀರ್ವಾದ ಮಾಡಿದವ್ರಿಗೆ ಆಗೋ ಖುಷಿಗೆ. ಅದು ನಿಮ್ಮ ಮನಸ್ಸಲ್ಲಷ್ಟೇ ಇಟ್ಕೊಳ್ಬೇಕು. ಅದು ಯಾವತ್ತೂ ತಲೆ ಹೋಗ್ಬಾರ್ದು. ತಲೆ ಬಾರ್ಕೊಳ್ಳೆ ಮಂಡಿ ವಜ್ಜೆ ಬಿಡೋದು. ಆ ವಜ್ಜೆ ಯಾವ ಕಾರಣ ಅದನ್ನು ಹ್ಯಾಂಗ್ ಹ್ಯಾಂಡಲ್ ಮಾಡೋದಂದ್ರೆ ಅದು ಕುಂದಾಪುರದಲ್ಲಿ ಹ್ಯಾಂಡಲ್ ಮಾಡೋದು ಬರ್ತಾರೆ. ಹೇಗಂದ್ರೆ ನಾವು ಎಲ್ಲರೂ ಮಾಮೂಲಿ ಇದಕ್ಕೆ ನಾವೇ ತಲೆಬಿಸಿ ಮಾಡ್ತಿದ್ದಲ್ಲ ಜಾಸ್ತಿ. ಹಾಗಾಗಿ ನನಗೆ ನನ್ನ ಊರು ಬಹಳ ಮುಖ್ಯ. ಕಾಂತಾರಕ್ಕೆ ದೊಡ್ಡ ನಂಟು ಕುಂದಾಪುರ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನಮ್ಮ ಸ್ನೇಹಿತರು ಎಲ್ಲ ಟೆಕ್ನಿಷಿಯನ್. ಕಾಂತಾರ 1 ಮಾಡೋ ಹೊತ್ತಿಗೆ, ಅಂದರೆ ಕಾಂತಾರ 2 ಮಾಡೋ ಹೊತ್ತಿಗೂ ಅಲ್ಲೇ ಇದ್ದಿದ್ದ. ಸಾಧಾರಣ 1.5 ವರ್ಷ. ಈಗ ಮತ್ತೆ 1.5 ವರ್ಷದಿಂದ ಅಲ್ಲೇ ಇತ್ತು ನಾವು. ನನ್ನ ಲೆಕ್ಕ ಇನ್ನೂ ಒಂದಷ್ಟು ದಿವಸ ಅಲ್ಲೇ ಇರುತ್ತೆ. ಮಕ್ಕಳನ್ನ ಶಾಲೆಗಳಲ್ಲೇ ಸೇರಿಸಿದ್ದೀಗ. ಸೊ ಹಾಗಾಗಿ ಕಾಂತಾರ ಮಾಡೋದು ನಾವು ಕುಂದಾಪುರದಾಗೆ, ಬೇರೆ ಎಲ್ಲೂ ಮಾಡಲಿಲ್ಲ. ಇವತ್ತಿಗೆ ಬಹುದೊಡ್ಡ ಸೆಟ್ಗಳನ್ನು ಹಾಕಿ ಸಮೇತ ನಾವು ಅಲ್ಲೇ ಶೂಟಿಂಗ್ ಮಾಡ್ತಾ ಇದ್ದೀವಿ. ಎಲ್ಲೋ ಮನೆ ಬದಿಗೆ ಕೆಲಸ ಮಾಡುತ್ತಂತ ಒಂದು ಫೀಲ್. ಹಾಗೆ ಈ ಎಲ್ಲ ಪ್ರಶಸ್ತಿಗೆ ನೀವೆಲ್ಲ ಅಭಿನಂದನೆ ಕೊಟ್ರಿ, ಥ್ಯಾಂಕ್ ಯು. ಇದೆಲ್ಲವೂ ಸೇರಬೇಕಾಗಿರೋದು ಕನ್ನಡದ ಜನರಿಗೆ. ಸಿನಿಮಾ ನಾ ಮಾಡುತ್ತದೆ ಆ ದೈವದ ಪಾದಕ್ಕೆ ಸೇರ್ಕೊಂಡು ಎಣಿಸ್ಕೊಳ್ತೇನೆ ನಾನು. ಮತ್ತೆ ಆ ದೈವ ನರ್ತಕರು, ಅವರ ಕುಟುಂಬ, ಅವರುಗಳ ಬಗ್ಗೆ ಮಾಡಿರೋದ್ರಿಂದಾಗಿ ಯಾವತ್ತೂ ಆ ಸಿನಿಮಾ ಅದಕ್ಕೆ ಸಿಗುವಂಥದ್ದು ಎಲ್ಲವೂ ಅವರುಗಳಿಗೆ ಅರ್ಪಿಸಬೇಕು ಅನ್ನೋದು ನನ್ನ ಭಾವನೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಕರೆದ್ರಿ, ಭಾಳ ವಿಶೇಷ ಈ ಕುಂದಾಪುರ ಕನ್ನಡ ಹಬ್ಬ. ನನ್ನ ಕ್ಲಾಸ್ಮೇಟ್ ಒಬ್ಬ ಭಾಸ್ಕರ್ ನಲ್ಲಿದ್ದ ಇಲ್ಲೆಲ್ಲೋ. ಪ್ರತಿ ಸಲ ಚೊರಿ ಮಾಡೋದು ನಾವು. ನನಗೆ ಈ ಸಲ ಒಂದು ಬನಿ ಮರ, ಈ ಸಲ ಒಂದು ಬನಿ ಮರ ತಪ್ಸ್ಕೊತಿರ್ತಿದ್ದೆ. ಕಳೆದ ವರ್ಷ ಹಂಗಿಂಗ್ ಮಾಡಿ ಹಿಡ್ದ ನಾನು. ಎಲ್ಲಿದೆಯಾ? ಎಲ್ಲೋ ಇದ್ದ ಈಗ. ವರ್ಷದಿಂದ ವರ್ಷ ಭಾಸ್ಕರಲ್ಲೂ ಬದಗಿದ್ದ ಕಡಿಕಾಮವನು. ವರ್ಷದಿಂದ ವರ್ಷ
ಭಾಳ ಅದ್ಭುತ ಆಯ್ತು. ಇದು ಯಾಕಂದ್ರೆ ಇವತ್ತಿನ ಪೀಳಿಗೆ ಮಕ್ಕಳಿಗೋಸ್ಕರ ಯಾಕಂದ್ರೆ ಎಣಿಸ್ಕೊಂತೆ ನಾನು. ನಮ್ಮ ಕುಂದಾಪುರ ಭಾಷೆ ಬದುಕು ಇದೆಲ್ಲ ಗೊತ್ತಾಯ್ಕಿದ್ರೆ ಈ ಥರ ಸಂಭ್ರಮದಲ್ಲಿ ಈ ಥರದಲ್ಲಿ ಆಚರಣೆಗಳು ಮಾಡಿ ನಮ್ಮ ಕಲ್ಚರ್ ಅಂದ್ರೆ ಎಂತ, ನಮ್ಮ ಭಾಷೆಯ ಮಹತ್ವ ಎಂತ, ಮೊದಲಿನ ನಮ್ಮ ಹಿರಿಯರಲ್ಲಿ ಎಂತೆಲ್ಲ ಮಾಡ್ಕೊ ಬಂದಿರೋದು ಭಾಳ ಅದ್ಭುತ ಅಂತ ಹೇಳಿದ್ರೆ. ಇಲ್ಲಿ ನಮ್ಗೀಗ ದೀಪ ಬೆಳಗುವತ್ತಿಗೆ ಕೆಳಗೋದಕ್ಕೆ ತುಳಸಿ ಗಟ್ಟಿ ಇತ್ತು, ಬಂದರೂ ಕೂಡಲೇ ದೀಪ ಮೇಲೆ ಹತ್ತಿ ಭಾಳ ಹುಮ್ಮಸ್ಸಿಗೆ ಮಸ್ತ್ ಗೊತ್ತಿ ಹಾಕಿ ಬಿಚ್ಚಿದ್ದು ಮಕ್ಕಳು. ಸ್ವಲ್ಪ ಇಲ್ಲರ ಬಾಯ್ ಸಮಯ ಎಣ್ಣೆ ಹಾಕಿದ್ರು ಸುಮಾರು ಹಿಡಿಲ್ಲ ಅಷ್ಟಾಗಂತ ನಾನು ರವಿ ಕೇಳಿ ಹೇಳಿದೆ, ಬಾಯ್ ಕೆಳಗೋದಾಗೆ ತುಳಸಿ ಗಟ್ಟಿ ಇತ್ತೆ ಗೋವಿಂದ ಹಾಕೊಂಡೆ 8 ನಿಮಿಷ ಇಲ್ಲ ಕೆಳಗಿದ್ರೆ ಗೋವಿಂದ ಹಾಕಿರೋ. ಹಾಗೆ ಇದೆಲ್ಲದು ಈಗ ಮನೆ ಬಾಗಿಲಿಗೆ ತುಳಸಿ ಗಟ್ಟಿ ಎಲ್ಲ ಎಂತ ಇಲ್ಲ ಈಗ ಇಲ್ಲೇ ಕಾಣುತ್ತೆ. ಈಗ ಕಂಡು ಒಂದು ಸ್ವಲ್ಪ ಇಂಥ ಹಬ್ಬದಾಗೆ ಕಂಡು ಒಂದು ಇನ್ಸ್ಪೈರ್ ಆಗಿ ಮತ್ತೆ ಪುನಃ ಶುರು ಮಾಡಲಿ ಅಲ್ಲ. ಒಂದು ಮನೆ ಬಾಗಿಲು ಒಂದು ತುಳಸಿ ಗಟ್ಟಿ, ನಂದು ಅಕ್ಕಿ ಮುಡಿ ಅಂದರೆ ಎಂತ, ತಿರಿ ಅಂದರೆ ಎಂತ. ನನಗೆ ಪ್ರತಿ ಸಲ ಒಂದು ಹುಚ್ಚು, ಪ್ರತಿ ಸಿನಿಮಾದಲ್ಲಿ ನನ್ನ ಸಾಂಗ್ ಹಂಗೆ ಅಥವಾ ಒಂದು ಸಿನಿಮಾದಾಗ ಯಾವ್ದಾದ್ರು ಒಂದು ಸೀಕ್ವೆನ್ಸ್ ಹಂಗೆ ಒಂದು ಊರು ಬದಿ ಕಥೆ ಇದ್ರೆ ಏನಾದ್ರು ಮಾಡಿ ಒಂದು ತಿರಿ ಕಟ್ಟೋದಲ್ಲಿ ಅಲ್ಲ ಒಂದು ಅಕ್ಕಿ ಮುಡಿ ತಗೋಬಾರ್ದ, ಒಂದು ಮೀನು ಹಿಡೋದು, ಒಂದು ನೊಟ್ಟಿ ಮಾಡೋದು, ಊಟಿ ಮಾಡೋದು, ಇದೆಲ್ಲದನ್ನು ತೋರಿಸೋದಕ್ಕೆ ಒಂದು ಭಾಳ ಒಂದು ಹುಚ್ಚು. ಅದಕ್ಕೆ ಪ್ರತಿ ಫಿಲ್ಮಾಗ ಅದನ್ನು ಟ್ರೈ ಮಾಡ್ತಾ ಇರುತ್ತೆ. ಈ ಸಲ ಸ್ವಲ್ಪ ಜಾಸ್ತಿ ಸಿಕ್ಕಿದ್ದು ಅವಕಾಶ. ಸೊ ಇನ್ನು ಮುಂದೆ ಎಷ್ಟೆಷ್ಟು ಆಗ್ತದೆ ಅದನ್ನು ಮಾಡ್ತಾ ಹೋಗ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಫಂಕ್ಷನಿಗೆಲ್ಲ ಮಾತಿಲ್ಲ, ಸುಮಾರು ಟೈಮಿಗೆ ಸಮಾರಂಭಕ್ಕೆ ಸಿಕ್ಕುದಿಲ್ಲ ಅಂತ ಹೇಳ್ತಿದ್ದೀರ. ಇಲ್ಲ ಅಂತಕ್ಕಂತ ಹೇಳಿದ್ರೆ ಕೆಲಸ ಮಾಡ್ತಿದ್ದೆ, ಕೆಲಸ ಮಾಡಿ ಅಲ್ಲೂ ನಿಮಗೆ ಖುಷಿ ಆದರೆ ನಿಮಗೆ ಹೆಮ್ಮೆ ಪಡಿಸ್ರೆ ಅದಕ್ಕಿಂತ ದೊಡ್ಡ ಕಾರ್ಯಕ್ರಮ ಇನ್ಯಾವುದು ಬಪ್ಪದು ಬೇಡ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ಅದು ಈಗ ಹೆಂಗೆ ಸಿಗ್ತದೆ ಹೇಳಿದ್ರೆ, ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದೆ ಲಾಫಿಂಗ್ ಬುದ್ಧ ಅಂಗಡಿ, ಅದಕ್ಕೆ ನಮ್ಮ ಪ್ರಮೋದ್ ಶೆಟ್ರು ಹೀರೋ, ಅವರು ಒಂದು ಹಾರ್ದಿಕ್ ಒಂದು ಹೀರೋ ಮಾಡಿಸಿದ್ದೀವಿ. ಇಬ್ಬರು ಹೋರಾಟಗಾರ ಅವ್ರ ಹೋರಾಟ ಮುಂದುವರಿದ ಈ ಸಲ ಈ 30ನೇ ತಾರೀಕಿಗೆ ರಿಲೀಸ್. ಆ ಪ್ರಯುಕ್ತ ಬಂದೆ, 30ಕ್ಕೆ ರಿಲೀಸ್ ಆಗಿದೆ. ಎಲ್ಲ ಥಿಯೇಟ್ರಿಗೆ ಬಂದು ಪಿಕ್ಚರ್ ಕಾಣಿ. ಆ ತಂಡಕ್ಕೂ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಾಳೆ ಮೋಸ್ಟ್ಲಿ ರಾಜಶೇಖರ್ ಭಟ್ರ ಬಗ್ಗೆ. ಸೊ ನಮ್ಮೆಲ್ಲ ತಂಡದವರಿಗೆ, ನಮ್ಮ ರವಿಗೆ, ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಕಲಾವಿದರಿಗೆ, ಆಗಲೇ ನಮ್ಮ ಬಂಧುಗಳಿಗೆ ಸುಮಾರು ನಮ್ಮ ತಂಡದವರು ಒಂದು ಪರ್ಫಾರ್ಮ್ ಮಾಡ್ತಿದ್ರು, ಹಾಡನ್ನು ಹಾಡ್ತಾ ಇದ್ದಾರೆ. ಭಾಳ ಅದ್ಭುತ ಕಲಾವಿದರುಗಳವರು. ಅವರೆಲ್ಲರಿಗೂ, ಎಲ್ಲ ಭಾಗದ ಕಲಾವಿದರುಗಳಿಗೆ ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸೋ ಮಚ್. ಪದೇ ಪದೇ ನಾನು ಈ ಕಾರ್ಯಕ್ರಮ ಬಬ್ಬಂಗ ಹೇಳಿ ಇನ್ನೂ ಹೆಚ್ಚು ಲಾಸ್ಟ್ ಟೈಮ್ ನಾನು ಹೇಳಿದೆ ಪ್ರಮೋಷನ್ ಜೋರಾಗಿ ಹೇಳಿದ್ದೆ, ಒಂದು ವರ್ಷ ನೀವು ಬ್ಯಾಲೆನ್ಸ್ ಗ್ರೌಂಡಾಗಿ ಮಾಡ್ತಾರೆ. ಮುಂದೊಂದು ದಿವಸ ಈ ಮಳೆಗಾಲದಾಗಿಲ್ಲ, ಮುಂದೊಂದು ದಿವಸ ದೊಡ್ಡ ಓಪನ್ ಸ್ಟೇಡಿಯಂ ಹಂಗೆ ಮಾಡುವಂಗಾಯ ಲಕ್ಷಾಂತರ ಜನರ ಬಬ್ಬಂಗಾಯ ನಮ್ಮ ಕುಂದಾಪುರ ಕನ್ನಡದ ಕಂಪು ದೇಶ ವಿದೇಶದಲ್ಲಿ ಹರಡಲಿ ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ರತಿ ವರ್ಷ ಬರುವಾಗ ಗ್ಯಾರಂಟಿ ಎಲ್ಲ ಹೇಳಿದ್ರೆ ಅವರಿಗೆ ತುರ್ತು ಹೊರಡಲಿಕ್ಕೆ ಇದೆ.